ರಾತ್ರಿ ಆಗ್ತಿದ್ದಂತೆ ಸುಭಿಕ್ಷಾಳಿಗೆ ಜ್ವರ ಸ್ವಲ್ಪ ತಗ್ಗಿ ಮೆಲ್ಲಗೆ ಕಣ್ ತೆರೆದು ಸುತ್ತಲೂ ನೋಡಿ ಅಮ್ಮ ಅಂತ ನೆಮ್ಮದಿಯಿಂದ ಕರೀತಾಳೆ. ಹಾಲ್ನಲ್ಲಿ ಕೂತಿದೆ ಶರ್ಮ ಅವ್ರು ಸುಭಿಕ್ಷಾ ಕರೆಯೋದು ಕೇಳಿ, ಕಾತ್ಯಾಯಿನಿ ಸುಭಿಕ್ಷೆ ಎದ್ದಾಗಿದೆ, ತಿನ್ನೋದಕ್ಕೆ ಏನಾದರೂ ತೊಗೊಂಡು ಬಾ ಅಂತ ಹೆಂಡತಿಗೆ ಎದ್ದು ಸುಭಿಕ್ಷಾಳ ಕೊಠಡಿಯೊಳಗೆ ಹೋಗ್ತಾರೆ. ಕೊಠಡಿಯೊಳಗೆ ಬರ್ತಿರೋ ತಂದೆ ನೋಡಿ ಗಾಬರಿಯಿಂದ ಹೊದಿಕೆಯನ್ನು ಕುತ್ತಿಗೆವರೆಗೆ ಹಿಡ್ಕೊಳ್ತಿರಲು ಹತ್ತಿರಕ್ಕೆ ಬಂದು ಕೈ ಹಿಡಿದು ನೋಡ್ತಾ, ಈಗ ಹೇಗಿದೆ ಸುಭಿಕ್ಷಾ ಅಂತ ಕೇಳ್ತಾರೆ. ಅಷ್ಟಕ್ಕೆ ನೀರಸದಲ್ಲೂ ಸಂತೋಷ ಪಟ್ಕೊಂಡು ಪರವಾಗಿಲ್ಲ ಅನಿಸ್ತಿದೆ ಅಂತಾಳೆ. ಆದರೂ ಅದೇನೇ ಆದರೂ ನನ್ನ ಕುಟುಂಬಕ್ಕೆ ಸಂಬಂಧಿಸಿದ ಮಾತ್ರ ಆಗಬಾರ್ದು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇರಲು, ನಿಮ್ಮಮ್ಮ ಊಟ ತರ್ತಾಳೆ, ತಿನ್ಕೊಂಡು ಮಲ್ಕೋ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಬೆಳಗಿನ ಜಾವ 6 ಗಂಟೆಗೆ ಕಾಲೇಜಿನ ಹೊರಗೆ ನಿಂತಿರೋ ಸುಭಿಕ್ಷಾ ಮುಂಭಾಗದಲ್ಲಿ ಬಂದು ಕಾರ್ ನಿಲ್ಲುತ್ತೆ. ಅದನ್ನು ನೋಡಿದ ಆಕೆ ಮೌನವಾಗಿ ಕಾರ್ ಹತ್ತಿ ಹಯಗ್ರೀವ್ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ನೋಡಿ ಅಂತ ಸಾಮಾನ್ಯವಾಗಿ ಹೇಳ್ತಾಳೆ. ಆದರೆ ಏನು ನಡೀತಿದೆ ಈ ಮಧ್ಯೆ? ನೀನು ಸರಿಯಾಗಿ ತಿಂತಿಲ್ಲ, ದಿನಕ್ಕೆ ಆರೋಗ್ಯ ಕೆಡ್ತಿದೆ, ಯಾಕೆ ಈ ರೀತಿ ವೀಕ್ ಆಗ್ತಿದೆಯಾ ಅಂತ ಅವನು ಕೇಳ್ತಾ ಇರಲು ಸುಭಿಕ್ಷಾಳಿಗೆ ಭಯದಿಂದ ಗುಡುಕು ನುಗ್ತಾ, ಏನಿಲ್ಲ, ನಾನು ಚೆನ್ನಾಗಿ ಇದ್ದೀನಿ ರೀ, ಅದು ಯಾಕೋ ಸ್ವಲ್ಪ ಸುಸ್ತು ಅಂತ ತಡಬಡಾಯಿಸ್ತಾಳೆ. ಆಕೆಯನ್ನು ತೀಕ್ಷ್ಣವಾಗಿ ಪರಿಶೀಲಿಸ್ತಾ ಏನೋ ಯಾವ ವಿಷಯದಲ್ಲಿ ತೊಂದರೆ ಪಡ್ತಿರ್ಬೋದು ಅಂದ್ಕೊಳ್ತಾ ಹಯಗ್ರೀವ್ ಕೂಡ ಏನೂ ಮಾತಾಡದೆ ಫೋನ್ ತೆಗೆದು ಬರ್ತಿದ್ದೀನಿ ಅಂತ ಸಂದೇಶ ಕಳಿಸಿ ಆಕೆ ಮುಖವನ್ನು ನೋಡ್ತಾನೆ. ಆಕೆ ಎಷ್ಟು ಅತ್ತಿದ್ದಾಳೆ ಅನ್ನೋದು ಆ ಕಣ್ಣುಗಳಿಂದಲೇ ತಿಳಿತಿತ್ತು. ಆ ಮುಖದಲ್ಲಿ ಯಾವುದೇ ನಿರ್ಲಿಪ್ತತೆ, ಬಹುಶಃ ತನ್ನವರನ್ನು ಬಿಟ್ಟು ಬಂದಿದ್ದಕ್ಕಾಗಿ ಇರಬಹುದು. ಇನ್ನು ಆಕೆ ಕಡೆ ನೋಡೋದಕ್ಕೆ ಬಯಸದೆ ಪುಸ್ತಕ ತೆಗೆದು ಓದ್ತಾ ಇರ್ತಾನೆ. 3/4 ಗಂಟೆ ನಂತರ ಕಾರು ಒಂದು ಮನೆ ಮುಂದೆ ಬಂದು ನಿಲ್ಲುತ್ತೆ. ಅಷ್ಟೊತ್ತಿನ ಮೌನವನ್ನು ಮುರಿದು ಹೇಳಿ ಅಂತಾನೆ. ಮೌನವಾಗಿ ಇಳಿದು ನಿಲ್ತಿದ್ದಂತೆ ಸುತ್ತಲೂ ಇರೋ ಬ್ಯಾನರ್ಗಳನ್ನ ವಿಚಿತ್ರವಾಗಿ ನೋಡ್ತಾ ಎದುರುಗಡೆ ಇರೋ ಮನೆಯನ್ನು ನೋಡಿ ಆಶ್ಚರ್ಯದಿಂದ ಕಣ್ಣನ್ನು ಅರಳಿಸ್ತಾಳೆ. ಹಯಗ್ರೀವ್ ಸುಭಿಕ್ಷಾಳ ಕೈ ಹಿಡಿದು ಬಾ ಒಳಗಡೆ ಅಂತ ಕರ್ಕೊಂಡು ಹೋಗ್ತಿದ್ದಂತೆ ಆಕೆ ಗೊಂಬೆಯಂತೆ ಅವನ ಹಿಂದೆಯೇ ಹೋಗ್ತಾಳೆ. ಕೆಳಗಿನ ಮಾಡಿ ಅಷ್ಟು ವಿಶಾಲವಾಗಿರೋದು ನೋಡಿ ಹಿಡ್ಕೊಂಡು ಕೈ ಕಡೆ ನೋಡ್ತಾ ಲಿಫ್ಟ್ ಒಳಗಡೆ ಹೋಗ್ತಾಳೆ. ಮೊದಲನೇ ಮಹಡಿಯಲ್ಲಿ ಲಿಫ್ಟ್ ನಿಲ್ತಿದ್ದಂತೆ ಹೊರಗೆ ಬಂದು ಮುಖ್ಯ ದ್ವಾರಕ್ಕಿಂತ ದೊಡ್ಡದಾಗಿರೋ ಬಾಗಿಲು ನೋಡಿ ಹಯಗ್ರೀವ್ ಪಕ್ಕದಲ್ಲಿ ನಿಲ್ತಾಳೆ. ಇಷ್ಟರಲ್ಲಿ ಒಬ್ಬರು ನಡುವಯಸ್ಸಿನ ಮಹಿಳೆ ಆಗುವವರ ವಯಸ್ಸಿನಲ್ಲೇ ಇರೋ ಒಬ್ಬ ಹುಡುಗಿ ಆರತಿ ಹಿಡಿದು ಬರ್ತಾರೆ. ಅವ್ರನ್ನ ನೋಡಿ ಗಂಡನ ಕಡೆ ತಲೆ ತಿರುಗಿಸ್ತಾಳೆ. ಮುಖವಾಡ ಹಾಕ್ಕೊಂಡಿದ್ರು ಅವನ ಕಣ್ಣುಗಳು ಮಾತ್ರ ನಗ್ತಿರುವಂತೆ ಇದ್ವು. ಸುಭಿಕ್ಷಾ ತಲೆ ತಗ್ಸಿ ನನ್ನವ್ರನ್ನ ನೋಯಿಸಿ ಅವರು ತಲೆ ತಗ್ಸುವಂತೆ ಮಾಡಿ ನನ್ನನ್ನು ಅವ್ರಿಗೆ ದೂರ ಮಾಡಿರೋ ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನನ್ನ ತಾಯಿ ತಂದೆ ಪಟ್ಟ ಕಷ್ಟವನ್ನು ನೀನು ಕುಟುಂಬವು ಪಡುವಂತೆ ಮಾಡಿ ನಿನ್ನನ್ನು ನಿನ್ನವರಿಂದ ದೂರ ಮಾಡಿ ಅನುಕ್ಷಣವೂ ಯಾತನೆ ಪಡುವಂತೆ ಮಾಡ್ತೀನಿ. ಇದು ಒಬ್ಬ ಬ್ರಾಹ್ಮಣ ಹುಡುಗಿಯಾಗಿ ಮಾಡ್ತಿರೋ ಶಪಥ ಅಂತ ಹಯಗ್ರೀವ್ ಮೇಲೆ ತುಂಬ ಕೋಪವನ್ನು ಬೆಳೆಸ್ಕೊಳ್ತಾಳೆ. ಒಳಗೆ ಬಾ ಸುಭಿಕ್ಷಾ ಅಂತ ಆ ಮಹಿಳೆ ಕರೀತಿರೋದಕ್ಕೆ ಎಚ್ಚೆತ್ಕೊಂಡು ಅವನು ಹಿಡ್ಕೊಂಡು ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ಪರಮೇಶ್ವರ ಅಂದ್ಕೊಳ್ತಾ ಅವನೊಂದಿಗೆ ಒಳಗೆ ಕಾಲಿಡ್ತಾಳೆ. ಒಳಗಡೆ ಎಲ್ಲ ಪರಿಶೀಲಿಸಿ ನೋಡ್ತಿದ್ರೆ ಸುಭಿಕ್ಷಾ ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಾ, ಇನ್ನೂ ಯಾರೂ ಬಂದಿಲ್ಲ, ಎಲ್ಲರನ್ನೂ ತಿಂಡಿ ತಿನ್ನೋ ಸಮಯದಲ್ಲಿ ಪರಿಚಯಿಸ್ತೀನಿ ಅಂತಾರೆ ಆ ಮಹಿಳೆ. ಸರಿ ಅಂತ ತಲೆ ಆಡಿಸ್ತಿದ್ರೆ ಹಯಗ್ರೀವ್ ರೂಮ್ ಕರ್ಕೊಂಡು ಹೋಗು, ಫ್ರೆಶ್ ಆಗಲಿ ಅಂತ ಹೇಳ್ತಾರೆ. ಓಕೆ ಅಮ್ಮ ಅಂತಾನೆ ಹಯಗ್ರೀವ್. ಅಮ್ಮ ಅಂದಾಗ ಸುಭಿಕ್ಷಾ ತಲೆ ಎತ್ತಿ ಆಕೆಯನ್ನು ಗಮನಿಸಿ ನೋಡ್ತಾಳೆ. ಕಾಂಚೀವರಂ ಹಸಿರು ಮತ್ತು ಮೆರೂನ್ ಬಣ್ಣದ ರೇಷ್ಮೆ ಸೀರೆ ಧರಿಸಿ ಸಿಂಗಲ್ ಪಲ್ಲು ಹಾಕಿ ಕುತ್ತಿಗೆಯಲ್ಲಿ ಮಾಂಗಲ್ಯ ಜೊತೆ ದೊಡ್ಡದಾಗಿ ಲಕ್ಷ್ಮೀದೇವಿ ಹಾರವನ್ನು ಹಾಕ್ಕೊಂಡು ಕೂದಲಿಗೆ ಕ್ಲಿಪ್ಪಿಟ್ಟು ಸೊಂಟದವರೆಗೆ ಇರೋ ಕೂದಲನ್ನು ಬಿಟ್ಟು ತೀರಾ ಹಳೆ ಕಾಲದ ಮಹಿಳೆಯಂತೂ ಇಲ್ಲದೆ ಪೂರ್ಣ ಆಧುನಿಕವಾಗಿಯೂ ಇಲ್ಲದೆ ಗಂಭೀರವಾದ ಕಳೆಯಿಂದ ಶೋಭಿಸ್ತಿದ್ರು. ಆಕೆಯನ್ನು ಹಾಗೆ ದಿಟ್ಟಿಸಿ ನೋಡ್ತಿದ್ರೆ ಸುಭಿಕ್ಷಾಳ ನೋಟವನ್ನು ಗಮನಿಸಿ ಗಂಟಲು ಸರಿಪಡಿಸ್ಕೊಂಡು ನಡಿ ಹೋಗೋಣ ಅಂತ ಸುಭಿಕ್ಷಾಳನ್ನು ತನ್ನ ಕೊಠಡಿಗೆ ಕರೆದುಕೊಂಡು ಹೋಗ್ತಾನೆ. ಸುಭಿಕ್ಷಾ ಹೋಗ್ತಾ ಹಿಂದೆ ತಿರುಗಿ ಮತ್ತೆ ಆಕೆಯನ್ನು ನೋಡ್ತಾಳೆ. ಆಗಲೇ ಆರತಿ ಹಿಡಿದಿದ್ದ ಆ ಹುಡುಗಿ ಹತ್ರ ಬಂದು ಕಿವಿಯಲ್ಲಿ ಏನೋ ಹೇಳಿದಾಗ
ತಲೆ ತಿರುಗಿಸಿ ತನ್ನನ್ನೇ ನೋಡ್ತಿದ್ದನ್ನು ಕಂಡು ಗಾಬರಿಯಾಗಿ ಆಕೆ ನೋಟಗಳು ಮೆಟ್ಟಿಲುಗಳ ಮೇಲೆ ತಲುಪುತ್ತವೆ. ಹಯಗ್ರೀವ್ ಸುಭಿಕ್ಷಳನ್ನು ಕರ್ಕೊಂಡು ಹೋಗ್ತಾ ಯಶಸ್ವಿಯಾಗಿ 2 ಮಹಡಿಗಳ ಮೆಟ್ಟಿಲುಗಳ ಹತ್ತಿ ಮೂಲೆಗಿರೋ ತನ್ನ ಕೊಠಡಿಗೆ ಕರೆದುಕೊಂಡು ಹೋಗಿ ಬಾಗಿಲು ಹ್ಯಾಂಡಲ್ ಮೇಲೆ ಕೈ ಇಡ್ತಾನೆ. ಬಾಗಿಲು ತೆರ್ಕೊಳ್ತಿರೋದು ನೋಡಿ ಪಾಪ ಕಪ್ಪೆಯಂತೆ ಬಾಯಿ ತೆರೆದು ಗಂಡನ ಹಿಂದೆ ಎಡಗಾಲಿಟ್ಟು ಕೊಠಡಿಯೊಳಗೆ ಹೋಗ್ತಾಳೆ. ವಿಶಾಲವಾಗಿರೋ ಕೊಠಡಿಯನ್ನು ಅದೇ ಆಶ್ಚರ್ಯದ ಭಾವನೆಯಿಂದ ಸುತ್ತಲೂ ನೋಡ್ತಾ, ಇಷ್ಟು ಬಲಿಪುಷಗಳಾಗಿರೋದ್ರಿಂದ ಎಲ್ಲ ವಿಷಯಗಳಾಗ್ತಿದ್ದಾರೆ. ಆದರೂ ನೀನು ಯಾವ ಹಣವನ್ನು ನೋಡಿ ಕೊಚ್ಕೊಳ್ತಿದ್ಯೋ ಅದೇ ಹಣದಿಂದ ನೀನು ವಂಶದ ಮೇಲೆ ಹೊಳಿತೀನಿ ಮಿಸ್ಟರ್ ಹಯಗ್ರೀವ್ ಅಂದ್ಕೊಳ್ತಿರುವಾಗ ಒಂದೇ ಬಾರಿಗೆ ಬೆಚ್ಚ ಬಿದ್ದು ಬಿಡ್ತಾಳೆ. ಹಿಂದಿನಿಂದ ಹಪ್ಕೊಂಡ ಹಯಗ್ರೀವ್ ಆಕೆ ಭುಜದ ಮೇಲೆ ತಲೆ ಇಟ್ಟು, ಏನು ಯೋಚಿಸ್ತಿದೆಯಾ ಮಿಸ್ಸಸ್? ನನ್ನನ್ನು ಹೇಗೆ ಕೊಲ್ಲಬೇಕು ಅಂತ ಯೋಚಿಸ್ತಿದೆಯಾ ಅಂತಾನೆ. ಆ ಮಾತಿಗೆ ಸುಭಿಕ್ಷಾಳ ಕಣ್ಣುಗಳು ಅರಳುತ್ತವೆ. ಬಿಡಿಸ್ಕೊಳ್ಳೋದಕ್ಕೆ ಯತ್ನಿಸ್ತಿರೋ ಸುಭಿಕ್ಷಾಳನ್ನು ನೋಡಿ, ಏನು ಬೇಬಿ ಹಾಗೆ ನಿಂತ್ಬಿಟ್ಟೆ? ಓ, ನೀನು ಮನಸ್ಸಿನ ಮಾತು ನನಗೆ ಹೇಗೆ ಗೊತ್ತಾಯಿತು ಅಂದ್ಕೊಳ್ತಿದ್ಯಾ? ಸರಳ, ಈಗ ನೀನು ನೋವು ಅನುಭವಿಸ್ತಿದ್ಯಾ ಅಲ್ವೇ? ಅದಕ್ಕೆ ಕಾರಣ ನಾನೇ ಅಂದಮೇಲೆ ಸಹಜವಾಗಿ ನನ್ನ ಮೇಲೆ ತಲೆವರೆಗೆ ಕೋಪ ಇದ್ದೇ ಇರುತ್ತೆ. ಸೊ ಆ ಕೋಪದಿಂದ ನಾನು ಏನಾದರೂ ಒಂದನ್ನು ಮಾಡಲೇಬೇಕು ಅಂತ ಗಟ್ಟಿಯಾಗಿ ನಿರ್ಧರಿಸಿರ್ತೀಯ ಅಷ್ಟೇ ತಾನೇ ಅಂತ ಆಕೆಯ ಕುತ್ತಿಗೆಯ ಮೇಲೆ ಹೊಳಿತಿರೋ ವಿವರನ ಬೆರಳಿನಿಂದ ಒರೆಸ್ತಾ ಹೇಳ್ತಿದ್ರೆ ಸುಭಿಕ್ಷಾಳಿಗೆ ಭಯ ಮತ್ತು ಕೋಪ ಎರಡೂ ಒಂದೇ ಬಾರಿಗೆ ಬಂದು ಅವನನ್ನು ಹಿಂದೆ ತಳ್ಳಿ ಏನೂ ಮಾತಾಡದೆ ಹಾಸಿಗೆ ಮೇಲಿಟ್ಟು ಸೀರೆಯನ್ನು ನೋಡಿ ಅದನ್ನು ತೆಗೆದುಕೊಂಡು ಎದುರುಗಡೆ ಇರೋ ಬಾಗಿಲನ್ನು ತೆರೀತಾಳೆ. ಅದು ಸ್ವಲ್ಪ ಬಾಲ್ಕನಿ ಆಗಿದ್ದರಿಂದ ಕಿರಿಕಿರಿಗೊಂಡು ಬಾಗಿಲನ್ನು ಮುಚ್ಚಿ ಬಂದು ಸೀರೆಯನ್ನು ಹಾಸಿಗೆ ಮೇಲೆ ಎಸೆದು ಹಾಸಿಗೆ ಹತ್ರ ಕೆಳಗೆ ಕೂತು ಮೊಣಕಾಲಿನಲ್ಲಿ ತಲೆಯನ್ನು ಬಚ್ಚಿಟ್ಕೊಳ್ತಾಳೆ. ಎಷ್ಟೇ ಅಳಬೇಕು ಅಂತ ಇದ್ರೂ ತನಗೆ ಅವಕಾಶವೂ ಇಲ್ಲದಂತೆ ಮಾಡಿದ ಗಂಡ ನೆನಪಿಗೆ ಬಂದು ಪಕ್ಕದಲ್ಲಿ ಕಾಲಿನ ಮೇಲೆ ಕಾಲು ಹಾಕೊಂಡು ಕೂತಿರೋ ಹಯಗ್ರೀವ್ನನ್ನು ತಲೆ ಎತ್ತಿ ನೋಡ್ತಾಳೆ. ಹಯಗ್ರೀವ್ 2 ಕೈಗಳ ಹಿಂದೆ ಇಟ್ಟು ಆಕೆ ಕಣ್ಣಲ್ಲಿ ತನ್ನ ಮೇಲೆ ಕಾಣಿಸ್ತಿರೋ ಕೋಪ ನೋಡಿ ಅವನ ತುಟಿಗಳು ಮಂದಹಾಸ ಬೀರುತ್ತವೆ. ನೀನು ಅಷ್ಟೊಂದು ಕೋಪದಿಂದ ನೋಡ್ಬೇಡ ಮಿಸ್ಸಸ್, ಅದು ಇಲ್ಲಿಗೆ ಚುಚ್ಚುತ್ತೆ. ಆದರೂ ಯಾವುದಕ್ಕೆ ಅಷ್ಟೊಂದು ಕೋಪ? ಈಗ ನೀನು ಹೆತ್ತವರು ಮಾತನಾಡ್ತಿದ್ರು ಯಾವುದೋ ಒಂದಿನ ಖಂಡಿತ ಮಾತಾಡ್ತಾರೆ. ಮೊದಲು ನೀನು ಎದ್ದು ಫ್ರೆಶ್ ಆಗು ಅಂತ ಮೂಲೆಯಲ್ಲಿರೋ ಬಾಗಿಲು ಕಡೆ ನೋಡ್ತಾನೆ. ಎಷ್ಟು ಹಗುರವಾಗಿ ಹೇಳ್ತಾನೋ, ನೀನು ಅತಿ ಹೆಚ್ಚು ಅನುಭವಿಸಂತ ಮಾಡ್ತೀನಿ ಅಲ್ವಾ? ನೀನೇ ಹೀಗೆ ಹೇಳ್ಕೊ ಅಂತ ಕಿರಿಕಿರಿಗೊಂಡು ಎದ್ದು ಸೀರೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದರೆ ಅವನ ಆಕೆ ಸೀರೆ ಪಲ್ಲುವನ್ನು ಹಿಡಿದು ಮೇಲೆ ಕೇಳಿತಾನೆ. ದಿಢೀರ್ನೆ ಬಂದು ಅಪ್ಪಳಿಸದಂತೆ ಹಯಗ್ರೀವ್ನನ್ನು ಅಂಟ್ಕೊಂಡು ಹಾಗೆ ಒದ್ದಾಡ್ತಾಳೆ. ಆಕೆಯನ್ನು ಹಾಗೆ ಪಕ್ಕಕ್ಕೆ ತಿರುಗಿಸಿ ಸುಭಿಕ್ಷಾಳ ಕುತ್ತಿಗೆ ಎಲ್ಲಿ ತಲೆ ಇಟ್ಟು, ಇನ್ನು ನಮ್ಮ ಶೋಭಾನ ಮಿಸ್ಸಸ್, ನನ್ನನ್ನು ನಿರಾಸೆಗೊಳಿಸೋದಕ್ಕೆ ನೋಡಬೇಡ. ನನಗೆ ಕೋಪ ಬಂದರೆ ಎಷ್ಟು ಕಠೋರವಾಗಿ ನಡ್ಕೊಳ್ತೀನಿ ಅಂತ ನೀನು ಊಹಿಸೋದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಮೃದುವಾಗಿ ಹೇಳ್ತಿದ್ದ ಅವನ ಮಾತಿಗೆ ಬೆನ್ನು ಮೂಳೆಯಲ್ಲಿ ನಡುಕ ಹೊಡ್ತಿದ್ರೆ ಅಷ್ಟರವರೆಗೆ ಇದು ಮೌನವನ್ನು ಮುರಿತಾ ನಂಗೆ ಸಮಯ ಬೇಕು ಅಂತ ಕೇಳ್ತಾಳೆ. ಸಮಯ ಬೇಕು ಅಂತ ಕೇಳ್ತಿರೋ ಹೆಂಡತಿಯನ್ನು ನೋಡಿ, ಇಲ್ಲ, ನಿನಗೆ ಈಗಾಗಲೇ 1 ತಿಂಗಳು ಸಮಯ ಕೊಟ್ಟಿದ್ದೀನಿ, ಇನ್ನು ನನ್ನ ಸಮಯ ಇದು. ಆದರೂ ಈ ಮಾತಿನ ಕಥೆಯನ್ನು ತುಂಬ ಕಷ್ಟಪಟ್ಟರೆ ತಾನೇ ನಮ್ಮ ಮೊದಲ ವರ್ಷದ ವಾರ್ಷಿಕೋತ್ಸವಕ್ಕೆ ಮಗು ಬರೋದು. ಸೊ ಇದರ ಬಗ್ಗೆ ಚರ್ಚೆ ಬಿಟ್ಟು ಹೋಗಿ ಫ್ರೆಶ್ ಆಗು. ನೀನು ಇಂದಿನಿಂದ ಹೇಗಿರಬೇಕಂತ ಆಮೇಲೆ ಹೇಳ್ತೀನಿ. ನಾಳೆ ನೀನೇ ಸಿದ್ಧವಾಗಬೇಕು, ಹೋಗು ಅಂತ ಪಕ್ಕಕ್ಕೆ ತಳ್ತಾನೆ. ಅಷ್ಟು ಖಚಿತವಾಗಿ ಶೋಭಾನ ನಡೆಯುತ್ತೆ ಅಂತ ಹೇಳ್ತಿದ್ರೆ ಸುಭಿಕ್ಷಾಳಿ ಮೈಯೆಲ್ಲ ಖಾರ ಎರಚಿದಂಥ ಅನುಭವ ಉಂಟಾಗುತ್ತೆ. ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಯೋಚಿಸ್ತಾ ಎದ್ದು ಬಟ್ಟೆ ತೆಗೆದುಕೊಂಡು ಮೂಲೆಯಲ್ಲಿರೋ ಬಾಗಿಲನ್ನು ತೆರ್ಕೊಂಡು ಒಳಗೆ ಹೋಗ್ತಾಳೆ. ಬಟ್ಟೆಯನ್ನು ಪಕ್ಕದಲ್ಲಿ ಹಾಕಿ ಶವರ್ ತಿರುಗಿಸಿ ಪಕ್ಕದಲ್ಲಿ ಕೂತು ತಡೆ ಇಟ್ಟಿದಂಥ ಕಣ್ಣೀರಿಗೆ ಸ್ವಾತಂತ್ರ್ಯವನ್ನು ನೀಡ್ತಾಳೆ. ನನಗೆ ಯಾವ ಹೆಣ್ಣುಮಗಳು ಹುಟ್ಟಿಲ್ಲ ಅಂತ ತಂದೆ ಹೇಳಿದ ಮಾತು ಪದೇ ಪದೇ ನೆನಪಿಗೆ ಬರ್ತಿದ್ರೆ ಗಟ್ಟಿಯಾಗಿ ಅಳಬೇಕು ಅಂತಿದ್ರು ಅಳಲಾಗದೆ ಮೌನವಾಗಿ ರೋಧಿಸ್ತಾಳೆ. 10 ನಿಮಿಷ ಆದರೂ ಹೊರಗೆ ಬರೋದು ಸುಭಿಕ್ಷಾಳ ಸುಳಿವಿಗಾಗಿ ಕಾಯ್ದು ಹಯಗ್ರೀವ್ನಲ್ಲಿ ಸೈತಾನ್ ಎದ್ದು ಶೌಚಾಲಯದ ಬಾಗಿಲಿಗೆ ಗಟ್ಟಿಯಾಗಿ ಒದ್ದೇ ಬಿಡ್ತಾನೆ. ಇನ್ನೇನಿದೆ, ಲಾಕ್ ಕಟಕ್ ಅಂತ ಸದ್ದು ಮಾಡಿ ಬಾಗಿಲು ತೆರ್ಕೊಳ್ಳುತ್ತೆ. ಹಯಗ್ರೀವ್ ಆವೇಶವಾಗಿ ಒಳಗೆ ಬರ್ತಿದ್ರೆ
ಅವನ ಕಣ್ಣಲ್ಲಿ ಕಾಣಿಸ್ತಿರೋ ಕೋಪಕ್ಕೆ ನಡುಕ್ತಾ ಎದ್ದು ನಿಲ್ತಾಳೆ. ಹತ್ರಕ್ಕೋಗಿ ಆಕೆ ಕೈಯನ್ನು ಹಿಂದೆ ಮಡಚಿ ಗೋಡೆಗತ್ತಿಕ್ಕಿ ಆಕೆಗೆ 1 ಇಂಚು ದೂರದಲ್ಲಿ ನಿಂತು, ನಾನು ನಿನಗೆ ಮುಂಚೆ ಹೇಳಿದೆ ಮಿಸ್ಸಸ್, ಆದರೆ ನೀನದನ್ನು ಮರೆತೆ ಅಂತ ದವಡೆ ಬಿಗದೆ ಹೇಳ್ತಿದ್ರೆ ಅವನ ಕುತ್ತಿಗೆ ಮೇಲಿನ ಉಬ್ಬಿದ ನರಗಳನ್ನ ನೋಡಿ ಭಯದಿಂದ ಗುಟುಕು ನುಂಗ್ತಾ ಕಣ್ಣುಗಳನ್ನ ಮುಚ್ಕೊಳ್ತಾಳೆ. ಮುದುರಿಕೊಂಡಿರೋ ಆಕೆಯ ಮುಖವನ್ನು ನೋಡಿ ಕೂಗುವನ್ನು ಕಡಿಮೆ ಮಾಡ್ಕೊಳ್ತಾ, ಇದು ನಿನಗೆ ಕೊನೆ ಎಚ್ಚರಿಕೆ, ಇನ್ನೊಮ್ಮೆ ರಿಪೀಟ್ ಆದರೆ ಮಾತ್ರ ನಾನು ನಿಜವಾಗ್ಲೂ ಸಹಿಸಲ್ಲ ಅಂತ ಕೈ ಬಿಟ್ಟು 5 ನಿಮಿಷದಲ್ಲಿ ನೀನು ಹೊರಗೆ ಬರಬೇಕು, ಇಲ್ದಿದ್ರೆ ಮುಂದಿನ ಕ್ಷಣವೇ ನಾನು ಬಂದು ಸ್ನಾನ ಮಾಡಿಸಿ ಬಟ್ಟೆ ತೊಡಿಸ್ತೀನಿ ಅಂತ ಮೃದು ಧ್ವನಿಯಲ್ಲಿ ಹೇಳ್ತಿದ್ರೆ ಟಕ್ಕನ ಕಣ್ ತೆರೆದು ಬೇಡ ನಾನು ಬರ್ತೀನಿ, ನೀ ಹೋಗಿ ಅಂತ ಗಾಬರಿಯಿಂದ ನೋಡ್ತಾಳೆ. ಬೇಗ ಬಾ ಅಂತ ಹೇಳಿ ಸುಭಿಕ್ಷಳನ್ನು ಬಿಟ್ಟು ಬಾಗಿಲನ್ನ ಹೊರಗಡೆಯಿಂದ ಹಾಕಿ ಹಾಸಿಗೆ ಮೇಲೆ ಕೂತು ವಾಚ್ನಲ್ಲಿ ಸಮಯವನ್ನು ನೋಡ್ತಿರ್ತಾನೆ. ಸುಭಿಕ್ಷ ಗಬಗಬನೇ ಸ್ನಾನ ಮಾಡಿ ಜೋಡಣೆ ಆಗಿರೋ ಕೊಠಡಿ ಬಾಗಿಲನ್ನು ತೆಗೆದುಕೊಂಡು ಉಡುಪು ಧರಿಸಿರೋ ಕೊಠಡಿಗೆ ಹೋಗಿ ಸೀರೆ ಉಟ್ಟು ಇನ್ನೊಂದು ಬಾಗಿಲನ್ನು ನೋಡಿ ಇದೇನು ಅಂದ್ಕೊಂಡು ಬಾಗಿಲು ತೆರೆದು ಹೊರಗೆ ಬರ್ತಾಳೆ. ಅದು ಕೊಠಡಿಯಾಗಿದ್ದಕ್ಕೆ ಹಲ್ಲು ಕಡಿಯುತ್ತಾ, ಈ ದಿಕ್ಕಗೆಟ್ಟ ಕೊಠಡಿಯಲ್ಲಿ ಎಷ್ಟು ಬಾಗಿಲುಗಳಿವೆಯೋ ಅಂದ್ಕೊಳ್ತಾ ಸರಿಯಾಗಿ 5ನೇ ನಿಮಿಷ ಪೂರ್ತಿ ಆಗೋದಕ್ಕೆ ಹೈಗ್ರೀವ್ ಮುಖಾಮುಖಿ ಬಂದು ನಿಂತ್ಕೊತಾಳೆ. ಒಳ್ಳೆಯದು ಅಂತಿದ್ದು ವಾಚ್ ತೆಗೆದು ಟೇಬಲ್ ಮೇಲಿಟ್ಟು ಆಕೆ ಭುಜದ ಮೇಲೆ ಕೈ ಹಾಕ್ತಾನೆ. ತಲೆಗೆತ್ತಿ ಚುರುಕಾಗಿ ನೋಡ್ತಾ ಭುಜದ ಮೇಲಿನ ಕೈಯನ್ನು ತೆಗೆಯೋದಕ್ಕೆ ಯತ್ನಿಸ್ತಾಳೆ. ಹೇಯ್ ಸುಮ್ಮನಿರು, ಇಲ್ದಿದ್ರೆ ನಿನ್ನ ಕೊಂದು ಬಿಡ್ತೀನಿ ಅಂತ ಗದರ್ತಾನೆ. ಅವನ ಧ್ವನಿಯ ಗಾಂಭೀರ್ಯಕ್ಕೆ ಹೈಗ್ರೀವ್ ಕೈಯನ್ನು ಬಿಟ್ಟು ಮೌನವಾಗಿ ನಿಲ್ತಾಳೆ. ದೀರ್ಘ ಉಸಿರನ್ನು ತೆಗೆದುಕೊಂಡು ಬಿಟ್ಟು ಭುಜದ ಹತ್ರ ಪಿನ್ ತೆಗೆದು ದೊಡ್ಡದಾಗಿ ಮಡಚಿದ ನೆರಿಗೆಯನ್ನು ಸರಿಪಡಿಸಿ ಸಿಂಗಲ್ ಪಲ್ಲು ಹಾಕಿ ಪಿನ್ ಮಾಡಿ ತಲೆಗಿದ್ದ ಟವಲನ್ನು ತೆಗಿತಾನೆ. ಏನು ಈಗ ತಲೆಗೆ ಸಾಂಬ್ರಾಣಿ ಕೂಡ ಹಾಕ್ತಾರಾ ಅಂತ ವ್ಯಂಗ್ಯವಾಗಿ ಅಂದ್ಕೊಳ್ತಿದ್ರೆ, ಸಂಸಾರಕ್ಕೆ ಬಂದ ಮೊದಲ ದಿನವೇ ನವವಧು ಹತ್ಯೆ ಅಂತ ಪತ್ರಿಕೆಯಲ್ಲಿ ಮುಖ್ಯ ವರದಿಯಾಗಿ ಬರುತ್ತೆ ಅಂತ ಒಳಗಂತರಾತ್ಮ ಗಂಟಲನ್ನು ಹರಿದುಕೊಳ್ತಿರುತ್ತೆ. ಪಾಪ ಅಂದ್ಕೊಳ್ಳೋದನ್ನು ಬಿಟ್ಟು ಬೆರಗಿನ ನೋಟದಿಂದ ನೋಡ್ತಾಳೆ. ಹೈಗ್ರೀವ್ ಮಾತ್ರ ಸುಭಿಕ್ಷಳನ್ನು ಕರ್ಕೊಂಡು ಬಂದು ಕನ್ನಡಿ ಮುಂದೆ ಕೂರಿಸಿ ಹೇರ್ ಡ್ರೈಯರ್ ತೆಗೆದುಕೊಂಡು ಪ್ಲಗ್ ಹಾಕಿ ಹತ್ತಿರಕ್ಕೆ ಕರಿತಾ ಇದ್ದಂತೆ ಸುಭಿಕ್ಷಾ ಭಯದಿಂದ ಎದ್ದು ಹಿಂದೆ ಹೋಗಿ, ನೀವು ಹೇಳಿದಾಗೆ ಕೇಳ್ತಿದ್ದೀನಲ್ವಾ, ಮತ್ತೆ ಶಾಕ್ ಕೊಟ್ಟು ಕೊಲ್ಲೋದಕ್ಕೆ ನೋಡ್ತಿರೋದು ಯಾಕೆ ಅಂತ ಬೆದರಿಕೆಯಿಂದ ಕೇಳ್ತಾಳೆ. ಈಗ ನೀನು ಬಂದು ಸೈಲೆಂಟಾಗಿ ಕೂತ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗಿಯೂ ಹೇಳ್ತಿದ್ದೀನಿ, ಕೊಂದು ಬಿಡ್ತೀನಿ. ಇಂದು ನನ್ನ ತಾಳ್ಮೆಯನ್ನು ತುಂಬಾ ಪರೀಕ್ಷಿಸ್ತಿದೀಯ ನೀನು ಅಂತ ಬೆರಳು ತೋರಿಸಿ ಹೇಳ್ತಿದ್ರೆ ಕಿಡಿಕಾರ್ತಿರೋ ಅವನ ಕಣ್ಣುಗಳನ್ನ ನೋಡಿ ಇವನ ಕೈಯಲ್ಲಿ ಸಾಯೋದಕ್ಕಿಂತ ಆ ವೈರಡ್ ಸಾಯೋದೇ ಮೇಲು ಅಂತ ಭಯದಿಂದಲೇ ಬಂದು ಕೂತ್ಕೊಳ್ತಾಳೆ. ಕಿರಿಕಿರಿಗೊಂಡ ನೋಟದಿಂದ ನೋಡ್ತಾ ಹೇರ್ ಡ್ರೈಯರನ್ನು ಆನ್ ಮಾಡಿ ಆಕೆ ಉದ್ದನೆ ಕೂದಲನ್ನು ಸ್ವಲ್ಪವೇ ಹಿಡಿದು ಒಣಗಿಸ್ತಾ ಇರ್ತಾನೆ ಅವನೇ. ಸುಭಿಕ್ಷಾ ಕನ್ನಡಿಯಿಂದ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ. 5 ನಿಮಿಷದಲ್ಲಿ ತಲೆಯನ್ನೆಲ್ಲ ಒಣಗಿಸಿಟ್ಟು, ಇವಾಗ ತಾನೇ ಅಮ್ಮ ನೋಡಿದ್ಯಾ ಕೂದಲು ಹೇಗೆ ಬಿಟ್ಟಿದ್ರು, ಸೇಮ್ ನೀನು ಕೂಡ ಹಾಗೆ ಬಿಡು ಅಂತ ಟೇಬಲ್ ಮೇಲಿದ್ದ ಚಿನ್ನದ ಪೆಟ್ಟಿಗೆ ತೋರಿಸಿ ಟವಲ್ ತೆಗೆದುಕೊಂಡು ಶೌಚಾಲಯಕ್ಕೆ ಹೋಗ್ತಾನೆ. ಓಹೋ, ದೇವದಂತೆ ಕೂದಲು ಬಿಟ್ಕೊಂಡು ತಿರ್ಬೇಕಚ್ಚಿ, ಇವತ್ತು ಎಲ್ಲೆಲ್ಲೇ ಫ್ಯಾಷನ್, ಹಾಗೆ ಮಾಡಿದ್ರೆ 10 ದಿನಗಳು ನಾನು ಕೂದಲು ಉದುರು ಕೈಗೆ ಬಂದುಬಿಡುತ್ತೆ, ಅಷ್ಟಕ್ಕೂ ಅಮ್ಮ ಇದನ್ನು ಎಷ್ಟು ಜಾಗ್ರತೆಯಿಂದ ನೋಡ್ಕೊಳ್ತಿತ್ತು ಅಂತ ತಂದೆ ನೆನಪಿಗೆ ಬಂದಾಗ ಮನಸ್ಸೆಲ್ಲ ಭಾರವಾಗಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅವುಗಳನ್ನ ಅಲ್ಲೇ ತಡೆದು ಬಾಚಣಿಗೆ ತೆಗೆದುಕೊಂಡು ಅದಕ್ಕಿಂತ ಮುಂಚೆ ನೋಡಿದ್ದ ಬಾಲ್ಕನಿ ಬಾಗಿಲು ತೆಗೆದುಕೊಂಡು ಹೊರಗೆ ಹೋಗಿ ಕೂದಲಿನ ಸಿಕ್ಕನ್ನೆಲ್ಲ ಬಾಚಿ ಕ್ಲಿಪ್ ಹಾಕಿ ಬಿಡ್ತಾಳೆ. ಕೊಠಡಿಯೊಳಗೆ ಬಂದು ಅಲ್ಲೇ ಇದ್ದ ಬಿಂದಿ ತೆಗೆದುಕೊಂಡು ಇಟ್ಟು ಕುಂಕುಮವನ್ನು ನೋಡಿ ಬೇಕಂತಾನೇ ಬಿಂದಿ ಕೆಳಗೆ ಮಾತ್ರ ಇಟ್ಟು 2 ಬಂಗಾರದ ಬಳೆಗಳಿರೋದನ್ನು ನೋಡಿ ನನ್ನ ಹಾಳು ಬಂಗಾರ ನನಗೇನು ಬೇಕಾಗಿಲ್ಲ ಅಂತ ಮುಖವನ್ನು
ನೆಟ್ಟಗೆ ಮಾಡಿ ಕನ್ನಡಿಯಲ್ಲಿ ನೋಡ್ಕೊಳ್ತಾಳೆ. ಆಕಾಶ್ ನೀಲಿ ಮತ್ತು ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಸರಳವಾದ ಮಾಂಗಲ್ಯ, ಸದಾ ಧರಿಸೋ ಸಣ್ಣ ಲಕ್ಷ್ಮೀದೇವಿಯ ಲಾಕೆಟ್ ಇರೋ ಸರದೊಂದಿಗೆ ಕಳೆಯೊಂದಿಗೆ ಕಂಗೊಳಿಸ್ತಿರೋ ಆಕೆಯ ಮುಖದಲ್ಲಿ ಮಚ್ಚೆಯೂ ಕಾಣದ ನಗು ಏನೋ ಕೊರತೆಯನ್ನು ತೋರಿಸ್ತಿತ್ತು. ವಾಶ್ರೂಮ್ನಲ್ಲಿ ನೀರಿನ ಶಬ್ದವಾಗ್ತಿದ್ದಕ್ಕೆ ಈಗ ಅವತಾರದಲ್ಲಿ ಬರೋನ ನೋಡೋಕ್ಕಿಂತ ಹೊರಗೆ ಗಾಳಿಯಲ್ಲಿ ನಿಲ್ಲೋದು ಮೇಲು ಅಂತ ಬೇಗನೆ ಬಾಲ್ಕನಿಗೆ ಓಡ್ತಾಳೆ. ಇಷ್ಟರಲ್ಲಿ ಹಯಗ್ರೀವ್ ಫ್ರೆಶ್ ಆಗಿ ಕೊಠಡಿಗೆ ಬರ್ತಿದ್ದಂತೆ ಸುವಿಕ್ಷಾಳಿಗಾಗಿ ಸುತ್ತಲೂ ನೋಡ್ತಾ ಬಾಲ್ಕನಿ ಬಾಗಿಲು ತೆರೆದಿರೋದ್ರಿಂದ ಆಕೆ ಹೊರಗಿದ್ದಾಳೆ ಅಂತ ಅರ್ಥ ಆಗಿ ಟೇಬಲ್ ಮೇಲಿದ್ದ ಒಡವೆ ಪೆಟ್ಟಿಗೆ ನೋಡಿ ಮುಷ್ಟಿ ಬಿಗಿತಾ, ಅಗ್ರಹಾರ ಎಂದು ನಿಮ್ಮ ಕಥೆಯಲ್ಲಿ ಸ್ವಲ್ಪ ಬೆರೆಸಲೇಬೇಕು, ಇಲ್ದಿದ್ರೆ ನನ್ನ ದಾರಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡು ಕಬೋರ್ಡ್ ತೆಗೆದು ಸಾಂಪ್ರದಾಯಿಕ ಉಡುಪು ತಗೊಂಡು ಸಿದ್ಧವಾಗಿ ಹೊರಗೆ ಬಂದು ನೋಡಿದ್ರೆ ಇನ್ನು ಕೊಠಡಿಯೊಳಗೆ ಬರದೆ ಹಾಗೆ ನಿಂತಿದ್ದಾಳೆ. ಮುಖವಾಡವನ್ನು ಜೇಬ್ನಲ್ಲಿ ಇಟ್ಕೊಂಡು ಬಾಗಿಲತ್ರ ಹೋಗಿ ಆ ಕಡೆ ತಿರುಗಿ ಹೊರಗೆ ನೋಡ್ತಿರೋ ಸುವಿಕ್ಷಾಳನ್ನು ನೋಡ್ತಾನೆ. ಕೂದಲು ಬಿಟ್ಟಿರೋದ್ರಿಂದ ಆಕೆ ಸೊಂಟದವರೆಗೂ ಬಂದ ಕೇಶರಾಶಿ ಹಚ್ಚು ಬೆಟ್ಟದ ಮೇಲಿನಂತೆ ಧುಮುಕ್ತಿರೋ ಜಲಪಾತದಂತೆ ಕಂಗೊಳಿಸ್ತಿರಲು ಒಂದು ಕ್ಷಣ ಹಾಗೆಯೇ ನಿಂತು ನೋಡ್ತಾ ಇರ್ತಾನೆ. ಆಕೆಯ ಬುದ್ಧಿವಂತಿಕೆಗೆ ಒಂದು ಪರೀಕ್ಷೆ ಇಡಬೇಕನ್ನಿಸಿ ಸಣ್ಣಗೆ ಬಾಗಿಲು ಸದ್ದು ಮಾಡಿ ಕ್ಷಮಿಸಿ ಅಂತ ತಾನು ಯಾವಾಗಲೂ ಕರೆಯುವಂತಲ್ಲದೆ ಸಾಮಾನ್ಯವಾಗಿ ಕರೀತಾನೆ. ಸುತ್ತಲೂ ಇರೋ ಹಸಿರು ವಾತಾವರಣವನ್ನು ಆಶ್ಚರ್ಯದಿಂದ ನೋಡ್ತಾ ಅಲ್ಲೇ ಇರೋ ತೋಟದಲ್ಲಿ ಹೂಗಳ ಮಧ್ಯೆ ತಾನು ಎಷ್ಟೋ ಭಕ್ತಿಯಿಂದ ಪೂಜಿಸೋ ಶಿವನ ಪ್ರತಿಮೆಯನ್ನು ನೋಡಿ ಮೈ ಮರೆತು ಹೋಗಿರ್ತಾಳೆ ಸುವೀಕ್ಷಾ ಕೂಡ. ತಲೆ ಮೇಲಿಂದ ಗಂಗೆ ನೆಲದ ಮೇಲಿಂದ ಧುಮುಕ್ತಿರುವಂತೆ ನೀಲಿ ಬಣ್ಣದಲ್ಲಿರೋ ವಿಗ್ರಹವನ್ನು ರೆಪ್ಪೆ ಬಾರಿಸದೆ ನೋಡ್ತಾ ನಿಂತಾಗ ಯಾರೋ ಕರೆದಂತಾಗಿ ಆಲೋಚನೆಯಲ್ಲಿದ್ದ ಸುವೀಕ್ಷಾ ಬೆಚ್ಚಿಬಿದ್ದು ಯಾರು ಅಂದ್ಕೊಳ್ತಾ ಹಿಂದೆ ತಿರುಗ್ತಾಳೆ. ಇದು ಹಯಗ್ರೀವ್ ಮನೆ ಕರ್ಕೊಬಂದಿದ್ದಾಗಿದೆ. ಇದಕ್ಕೂ ಹಿಂದೆ ಏನು ನಡೀತು ಅನ್ನೋದನ್ನು ಮುಂದೆ ತಿಳ್ಕೊತೀರಾ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತಗೊಳ್ಳಿ.